ಸೊ ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೀಕ್ಷಕರಿಗೆ, ಇವತ್ತು ನಾನು ದಾವಣಗೆರೆ ಚಿತ್ರದುರ್ಗ ಏನು ಹೈವೇ ಹೋಗ್ತಾಯಿದೆಯೋ, ನಮಗೆ ಇಲ್ಲಿ ಹೈವೇ ಬರುತ್ತೆ. ದಾವಣಗೆರೆ ಟು ಚಿತ್ರದುರ್ಗ ಕೇವಲ ಇಲ್ಲಿಂದ 400 ಮೀಟ್ರು ಅಷ್ಟೇ ಹೈವೇಯಿಂದ ಸೀದಾ ನಾವು ನೇರವಾಗಿ ತಾರ್ ರೋಡಲ್ಲಿ ಬರ್ತೀವಿ. ತಾರ್ ರೋಡಿಂದ ನೋಡಿ, ಅದೇ ತಾರ್ ರೋಡು ಅಲ್ಲಿ ಬರುತ್ತೆ. ತಾರ್ ರೋಡಿಂದ ನೇರವಾಗಿ ಈ ರಸ್ತೆ ಇದೆ ನಮಗೆ. ಇದು ಹೆಚ್ಚು ಕಮ್ಮಿ ನಮಗೆ 25 ಅಡಿ ರಸ್ತೆ ಬರುತ್ತೆ. 25 ಅಡಿ ರಸ್ತೆ ಜೊತೆಗೆ ನಮಗೆ ಒಂದು ಒಳ್ಳೆ ಪ್ರಾಪರ್ಟಿ ಇದೆ, ರೆಡ್ ಸಾಯಿಲ್, ತುಂಬ ಒಳ್ಳೆ ಭೂಮಿ. ಇದು ದಾವಣಗೆರೆ ಕಸ್ಟಮರ್ಗೂ ಅನುಕೂಲ ಆಗುತ್ತೆ, ಚಿತ್ರದುರ್ಗ ಕಸ್ಟಮರ್ಗೆ ಇನ್ನೂ ಅನುಕೂಲ ಆಗುತ್ತೆ. ಚಿತ್ರದುರ್ಗದಿಂದ ನಮಗೆ ದಾವಣಗೆರೆಗೆ ಹೋಗ್ತಕ್ಕಂಥ ಹೈವೇಯಿಂದ ಕೇವಲ ನಾವು ಒಳಗಡೆಗೆ ಒಂದು 400 ಮೀಟ್ರ್ ಒಳಗಡೆ ಬರಬೇಕು. ನಂತರ ಈ ಪ್ರಾಪರ್ಟಿ ಬರುತ್ತೆ. ಪ್ರಾಪರ್ಟಿ ಬಗ್ಗೆ ನಿಮಗೆ ನೀಟಾಗೆಲ್ಲ ವಿವರ ಕೊಡ್ತೀನಿ ನೋಡಿ. ಒಳಗಡೆ ಬಂದಮೇಲೆ ನಾವು ಏನು ತಾರ್ ರೋಡಿಂದ ನಾವು ಕೇವಲ ತಾರ್ ರೋಡಲ್ಲಿ ಬರುತ್ತೆ. ತಾರ್ ರೋಡಿಂದ ಒಳಗಡೆ ಬಂದಮೇಲೆ ಈ ಥರ ಒಳ್ಳೆ ಜಮೀನಿಗೆ ಒಳಗಡೆ ಎಂಟ್ರೆನ್ಸು. ಚಿತ್ರದುರ್ಗದಿಂದ ಕೇವಲ ನಮಗೆ 15 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಚಿತ್ರದುರ್ಗದಿಂದ ಇಲ್ಲಿ ಒಳ್ಳೆ ವಾಟ್ರ್ ಸೋರ್ಸು ತುಂಬ ಚೆನ್ನಾಗಿದೆ ನೋಡಿ. ಒಳ್ಳೆ ಇಲ್ಲೂ ಅಡಿಕೆ ಗೋಡನ್ ಮಾಡಿದ್ದಾರೆ ರೈತರು. ಈ ಟ್ಯಾಕ್ಟ್ರ್ನಲ್ಲಿ ಫುಲ್ಲು ಅಡಿಕೆ ತುಂಬ್ಕೊಂಡು ಬಂದಿದ್ದಾರೆ ಆಲ್ರೆಡಿ. ಇಲ್ಲಿ ವಾಸಕ್ಕಿರೋದಕ್ಕೆ ರೂಮುಗಳೆಲ್ಲ ಮಾಡಿದ್ದಾರೆ. ಟಾಯ್ಲೆಟ್ ಬಾತ್ರೂಮ್ ಆಯಿತು ವಾಸಕ್ಕಿರೋದಕ್ಕೆ. ಜೊತೆಗೆ ನಮಗೆ ಈ ಪ್ರಾಪರ್ಟಿಯಲ್ಲಿ ನೋಡಿ ಒಳ್ಳೆ ಅಡಿಕೆ ತುಂಬ ಚೆನ್ನಾಗಿ ನೋಡಿ. ಕಂಪ್ಲೀಟು ಅಡಿಕೆ ತೋಟ ಎಕ್ಸಲೆಂಟು, ಭಾಳ ಅಂದರೆ ಭಾಳ ಚೆನ್ನಾಗಿದೆ ಅಡಿಕೆ. ಚಿತ್ರದುರ್ಗದಲ್ಲಿ ಅಥವಾ ನಮ್ಮ ದಾವಣಗೆರೆಯಲ್ಲಿ ತುಂಬ ಜನ ಆಸಕ್ತಿ ಇರುತ್ತೆ, ಅಥವಾ ನಮ್ಮ ಬೆಂಗಳೂರು ಕಸ್ಟಮರ್ಗೂ ಸಹ ತುಂಬ ಆಸಕ್ತಿ ಇರುತ್ತೆ. ನನಗೆ ಒಳ್ಳೆ ಒಂದು ಅಡಿಕೆ ತೋಟ ಬೇಕು ಸರ್, ಒಳ್ಳೆ ರೆಡ್ ಸಾಯಿಲ್ ವಿಷಯಕ್ಕೆ ಬರೋಣ ನೋಡಿ. ಕೆಂಪು ಭೂಮಿ ತುಂಬ ಚೆನ್ನಾಗಿದೆ, ಒಳ್ಳೆ ರೆಡ್ ಸಾಯಿಲು ಸಖತ್ತಾಗಿದೆ. ನೀರಿಗೆ ಸಮಸ್ಯೆ ಇಲ್ಲ ಸ್ನೇಹಿತರೆ. ಯಾರೇ ಆದಂಥ ಕಸ್ಟಮರ್, ಇಡೀ ದಿನ ನಾವು ಶ್ರಮಪಟ್ಟು ನಿಮಗೋಸ್ಕರ ಜಮೀನುಗಳನ್ನ ನಾನು ಹುಡುಕಿ ನಿಮಗೆ ಅಪ್ ಟು ಡೇಟ್ ಕೊಡ್ತಾ ಇರ್ತೀನಿ. ತುಂಬ ಜನ ಕಾಮೆಂಟ್ಸ್ ಹಾಕ್ತಾಯಿರ್ತೀರ. ಕಾಮೆಂಟ್ ಹಾಕ್ಸೋದು ಅಥವಾ ಕಾಮೆಂಟ್ ಹಾಕೋದು ಅದು ಉಪಯೋಗಕ್ಕೆ ಬರೋದಿಲ್ಲ. ನೀವು ವ್ಯವಹಾರ ಮಾಡಬೇಕು ಅಥವಾ ನಾನು ಜಮೀನು ತೊಗೊಳ್ಬೇಕು ಅನ್ನೋ ಕಾನ್ಸೆಪ್ಟ್ ಇದ್ಮೇಲೆ ಬನ್ನಿ, ಜಮೀನುಗಳನ್ನ ನೋಡಿ. ಈ ಇಂಟ್ರೆಸ್ಟ್ ಆಗಿ ನೀವು ಜಮೀನನ್ನು ನೋಡಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಜಮೀನುಗಳನ್ನ ಪರ್ಚೇಸ್ ಮಾಡೋದಕ್ಕೆ ಮುಂದೆ ಬನ್ನಿ. ಇದರಲ್ಲಿ ನನಗೆ ತೆಂಗು ಸಹ ತುಂಬ ಚೆನ್ನಾಗಿದೆ. ಇದು ಟೋಟಲಾಗಿ ನಮಗೆ 7.5 ಎಕರೆ ಫ್ಲ್ಯಾಟು, 7.5 ಎಕರೆ ಅಡಿಕೆ ತೆಂಗು ಇರುವಂಥ ಫ್ಲ್ಯಾಟು. ಇದರಲ್ಲಿ ಟೋಟಲಾಗಿ 5 ಬೋರ್ ಇದೆ. ನಮ್ಮ ಜೊತೆಗೆ ಬೋರಿನ ಜೊತೆಗೆ ಒಳ್ಳೆ ತೆಂಗಿದೆ. ನಮಗೆ ಒಳ್ಳೆ ನೀರಿನ ಒಂದು ಸಂಪು ನೋಡಿ. ನೀರು ಫೋನ್ ಮಾಡಿದ್ದೆ, ಅಪ್ಪ ಜೊಲ್ಲಾಗೈತೆ ಹೋಗೋ ಅಂದ. ಯಾಕೆ ಅಂದರೆ ನಾವು ಅಲ್ಲಿ ಇನ್ನೊಂದು ಎಕರೆ ಇದ್ರು ಇಲ್ಲಿ ಎಲ್ಲ ಫಸಲಿ ಬಂದ ಇವೆಲ್ಲ. ಈಗ ಅಲ್ಲೊಂದು ಬಂದು ನಾಳೆ ಒಂದು ರೆಡಿ ಮಾಡಿದ್ದೀವಿ. ಇನ್ನೊಂದು ಮಾಡಿ ಸುಮ್ಮನೆ ಇದು ಟೋಟಲ್ 4.5 ಎಕರೆ ಇತ್ತು. ಇದು 4.5. ಇದೆಲ್ಲ ನಾವು ಹಾಕಿರೋದು. ಈ ಫಂಕ್ಷನ್ ಇರೋದು ನಾವು ತಾಳ್ಮೆ ಆಗಿದ್ದೀವಿ. ಎಲ್ಲ ಹೋಗ್ಬಿಟ್ಟಿದ್ವು ಅವಾಗ. ಯಾವ ಮಾರೋಡಿ ಸರಿ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆಲ್ಲ ಪೂರ. ದಾವಣಗೆರೆ ಚಿತ್ರದುರ್ಗ ಹೈವೇಯಿಂದ ಅರ್ಧ ಕಿಲೋಮೀಟ್ರ್ ಒಳಗಡೆ ಬಂದರೆ ನಮ್ಗೆ ಈ ಥರ ಒಂದು ಒಳ್ಳೆ ಅಡಿಕೆ ತೋಟ, 700 ಗಿಡ ಆಲ್ರೆಡಿ ಫಸಲು ಬಂದಿರೋಂಥದ್ದು ನೋಡಿ. ತುಂಬಿದ ಕೊಡ ಯಾವ ಥರ ಇದೆಯಾ ಆ ಥರ ತುಂಬಿದ ಫಸಲು ಇದು. ಇಡೀ ನಮ್ಮ ಕಸ್ಟಮರ್ಗೆ ಹೇಳ್ತೀನಿ, ಈ ಥರ ಅಡಿಕೆ ತೋಟ ತೊಗೊಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಮಣ್ಣು, ಸಾಯಿಲು ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ಫಸ್ಲಿಗೆ ಬಂದಿದೆ, ಆ ಕಡೆ ಫಸ್ಲಿಗೆ ಬರೋಂಥ ತೋಟ ಅಂತ ತೋರಿಸ್ತೀನಿ ನಿಮಗೆ ನೋಡಿ. ಇದು ಬಂದುಬಿಟ್ಟು ಈ ಕಡೆ ಬಂದುಬಿಟ್ಟು ಇದು 4.5 ಎಕರೆ ಬರುತ್ತೆ ಟೋಟಲಾಗಿ. ಈ ಕಡೆ ನಮಗೆ 2.5 ಎಕರೆ ಬರುತ್ತೆ. ಟೋಟಲಾಗಿ 7 ಎಕರೆ ಜಮೀನು, 2 ಎಕರೆ ಎಂಟಿ ಲ್ಯಾಂಡು. ನಮಗೆ ಹೈವೇ ಬಂದುಬಿಟ್ಟು ದಾವಣಗೆರೆ ಟು ಚಿತ್ರದುರ್ಗ ಹೈವೇ ಇಲ್ಲಿ ಬರುತ್ತೆ ನೋಡಿ. ವೆಹಿಕಲ್ ಮೂಮೆಂಟಿಂಗ್ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ನಮಗೆ ವೆಹಿಕಲ್ಲು ಮೂಮೆಂಟು ಇಲ್ಲಿ ಹೋಗ್ತಾ ಬರ್ತಾ ವೆಹಿಕಲ್ ಇರುತ್ತೆ. ಚೆನ್ನಾಗಿದೆ. ಟೋಟಲಾಗಿ ನಮಗೆ ಈ ಕಡೆಯಿಂದ 2.5 ಎಕರೆ ಬರುತ್ತೆ. ಈ ಕಡೆ ಬಂದುಬಿಟ್ಟು ನಮಗೆ 7.5 ಎಕರೆ ಪ್ರಾಪರ್ಟಿ. 90 ರೂಪಾಯಿ ಹಣ ಬಂದ 90 ರೂಪಾಯಿ ಬಂದಿರೋಗೆ ಅವರೇ ಬೆಡ್ ಇದ್ದಂಗೆ ಇದ್ಬಿಡು. ನೋಡಿ ನಮಗೆ ಲಾರಿಗಳು ಕಾಣಿಸ್ತಾ ಇದೆ ನೋಡಿ.
ಲಾರಿಗಳ ಮೂಮೆಂಟ್ ಕಾಣಿಸ್ತಾ ಇದೆ. ಹೈವೇ ತುಂಬ ಹತ್ರ ಇದೆ. ಇದೊಂದು ಪಟ್ಟಿ ಐತೆ ನೋಡಿ, ಮತ್ತೆ ಆ ಕಡೆ ಒಂದು ನೋಡಿ, ಅದ್ಭುತವಾದಂಥ ತೆಂಗು, ತುಂಬ ಸುಂದರವಾದಂಥ ವಾತಾವರಣ. ದಾವಣಗೆರೆ ಟು ಚಿತ್ರದುರ್ಗ ಹೈವೇ ನಿಯರ್ ಇದೆ. ಇವತ್ತು ತೆಂಗು ಅಡಿಕೆ ಇರುವಂಥ ತೋಟಗಳು ತುಂಬ ಕಡಿಮೆ ಸಿಗೋದು. ಇಲ್ಲಿ ನೀರು ತುಂಬ ಚೆನ್ನಾಗಿದೆ, ವಾತಾವರಣ ತುಂಬ ಚೆನ್ನಾಗಿದೆ. ಇದು ಟೋಟಲಾಗಿ ಬಂದ್ಬಿಟ್ಟು ನಮಗೆ 7 ಎಕರೆ ಪ್ರಾಪರ್ಟಿ ಬರುತ್ತೆ. ಅದರಲ್ಲಿ 4.5 ಎಕರೆ ಅಡಿಕೆ ಇಟ್ಟಿದ್ದಾರೆ. 4.5 ಎಕರೆಯಲ್ಲಿ ಚಿಕ್ಕದು ದೊಡ್ಡದು ಎಲ್ಲ ಸೇರಿ ಅಡಿಕೆ 4.5 ಎಕರೆಗಿದೆ. ಒಳ್ಳೆ ಫಸಲು ಬರುವಂಥ ಭೂಮಿ. ಟೋಟಲಾಗಿ 4 ಬೋರು, ಸಬ್ಸೆಂಟ್ ವಾಟ್ರ್ ಇದ್ದಾವೆ. ತುಂಬ ಅನುಕೂಲ. ತೆಂಗು ಮಾತ್ರ ಅದ್ಭುತ, ಅಡಿಕೆ ಇನ್ನೂ ಅದ್ಭುತ. ಟೋಟಲಾಗಿ ಬಂದುಬಿಟ್ಟು 7 ಎಕರೆ ಸೇರಿ ಓನರು 3 ಕೋಟಿ ರೂಪಾಯಿ ಕೊಟ್ಟು ಮಾಡ್ತಾಯಿದ್ದಾರೆ. ಸ್ವಲ್ಪ ನೆಗೆಷಬಲ್ ಆಗುತ್ತೆ. ಒಳ್ಳೆ ಅದ್ಭುತವಾದಂಥ ತೋಟ ಇದು. ಕೆಂಪು ಮಣ್ಣೆಲ್ಲ ನೋಡ್ತಿದ್ರೆ ಸ್ನೇಹಿತರೆ, ನನ್ನ ವೀಡಿಯೋದಲ್ಲಿ ಪ್ರತಿಯೊಬ್ಬ ಒಂದು ಕಸ್ಟಮರ್ಗೂ ಒಳ್ಳೆ ತೋಟ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ಕೊತ ಬಂದಿದ್ದೀನಿ. ತಮ್ಮೆಲ್ಲರ ಸಹಕಾರ ನಮ್ಮ ಜೊತೆಗೆ ಇರಲಿ. ಮತ್ತು ಯಾವುದೇ ಪ್ರಾಪರ್ಟಿ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಆದರೆ ಇದು ರೇಟಲ್ಲಿ ಕುತ್ಕೊಂಡ್ಮೇಲೆ ನೆಗೆಷಬಲ್ ಆಗುತ್ತೆ. ಮುಂಚೆನೇ ಇಷ್ಟಕ್ಕಾಗ್ಬೋದು ಅಷ್ಟಕ್ಕಾಗ್ಬೋದು ಅಂತ ಹೇಳ್ಬಿಟ್ಟು ಯಾವುದೇ ರೀತಿಗೂ ನೀವು ಕೇಳಬೇಡಿ. ಯಾಕಂದರೆ ನೀವು ಬಂದುಬಿಟ್ಟು ತೋಟ ನೋಡಿ ನಿಮಗೆಲ್ಲ ಸಮಾಧಾನ ಆಯಿತು ಅಂದರೆ ಮುಂದಿನ ಮಾತಾಡೋಣ. ನೋಡಿ, ಅದ್ಭುತವಾದಂಥ ಅಡಿಕೆ ತೋಟ, ಅಡಿಕೆ ತೆಂಗು, ಅದ್ಭುತವಾದಂಥ ತೋಟ. ಈ ಥರ ತೋಟ ಬೆಳೆಸ್ಬೇಕಂದ್ರೆ ತುಂಬ ಶ್ರಮ ಇರುತ್ತೆ. ಒಳ್ಳೆ ಜಮೀನು ನೋಡಿ. ಅಡಿಕೆ ಬಿಡೋದು ಸ್ಟ್ರೆಂತ್ ಎಷ್ಟು ಚೆನ್ನಾಗಿದೆ. ನಮ್ಮ ಹತ್ರ ಎಷ್ಟು ಹಣ ಇದ್ದರೂ ಈ ಥರ ಖುಷಿ ಬರೋದಿಲ್ಲ. ಈ ಥರ ತೋಟ ಪರ್ಚೇಸ್ ಮಾಡಿದ ಮೇಲೆ ಸಂತೋಷ ಬರೋದಿಲ್ಲ. ಒಳ್ಳೆ ಫಾರ್ಮ್ ಹೌಸ್ ಮಾಡಿಕೊಂಡು ಒಳ್ಳೆ ಇನ್ಕಮ್ ಸೋರ್ಸ್ ಮಾಡ್ಕೊತೀನಿ ಅಂದರೆ ತುಂಬ ಚೆನ್ನಾಗಿದೆ. ಅದ್ಭುತವಾದಂಥ ತೆಂಗಿನಕಾಯಿ ಬೀಳುತ್ತೆ ಇಲ್ಲಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಥರ ಪ್ರಾಪರ್ಟಿ ತೊಗೊಳೋದಕ್ಕೆ ಮುಂದೆ ಬನ್ನಿ. ಈ ತೋಟದ ಬಗ್ಗೆ ಎಲ್ಲ ಪೂರ್ತಿ ಮಾಹಿತಿ ಕೊಟ್ಟಿದ್ದೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಶುಭ ಸಂಜೆಯ ವಂದನೆಗಳು. ಜೈ ಹಿಂದ್, ಜೈ ಭಾರತ್.